ನಾನು ಹುಟ್ಟಿದ್ದು ಅಲ್ಲಿಪಾದೆ ಎಂಬ ಒಂದು ಹಳ್ಳಿಯಲ್ಲಿ, ಕಲಿತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂಥ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಸಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು. ಅಂತಹ ವಾತಾವರಣವು ಪುನಃ ಒಂದು ಬೆಳೆಯಬೇಕು. ಬಸ್ಸು ಏಜೆಂಟರ ಬಳಗ ಕಾರ್ಕಳ ಇದರ ವತಿಯಿಂದ ನಡೆಯುವ 24ನೇ ವರ್ಷದ ಸೌಹಾರ್ದ ಸಂಗಮ ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರ 2025 ಇದರ ಕಾರ್ಯದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೊಟೋರಿಯನ್ ನವೀನ್ ಚಂದ್ರ ಶೆಟ್ಟಿಯವರೇ, ಪರಮಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಗಳೇ, KM ಅಬುಬಕ್ಕರ್ ಸಿದ್ದಿಕ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಮಸ್ಕರಿಸುತ್ತಾ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಈ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಬಸ್ಸು ಏಜೆಂಟರ ಈ ಬಳಗವು ಇಂಥದೊಂದು ಕಾರ್ಯಕ್ರಮ, ಸೌಹಾರ್ದ ಸಂಗಮ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಮಾಡುವಾಗ ನಾವೆಲ್ಲರೂ ಸಂತೋಷ ಪಡುತ್ತೇವೆ. ಈ ಎಲ್ಲ ಬಳಗಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ನಾವು ಎಲ್ಲರೂ ಅಭಿನಂದಿಸುವ. ಯಾಕೆಂದರೆ ಇಂದು ಭಾರತ ದೇಶದಲ್ಲಿ ರಾಜಕೀಯ ಮತ್ತು ನಮ್ಮ ಧರ್ಮ ಇದರ ಒಂದು ವಿಷಯಗಳಿಗೆ ನಾವು ಅತಿಯಾದ ನಮ್ಮ ಇಂಪಾರ್ಟೆನ್ಸನ್ನು ಕೊಡುವಾಗ ಈ ಒಂದು ವೇದಿಕೆಯು ನಾವೆಲ್ಲರೂ ಸಾಮರಸ್ಯದಲ್ಲಿ ಬಾಳಬೇಕು, ನಾವೆಲ್ಲರೂ ಎಲ್ಲ ಧರ್ಮದ ಜನರು ಸಹೋದರ ಸಹೋದರಿ ಎಂದು ಹೇಳುವ ಸಂದೇಶವನ್ನು ನೀಡುವ ಈ ವೇದಿಕೆಯು ನಿಜವಾಗಿಯೂ ಒಂದು ದೇವಾಲಯ ಆಗಿದೆ, ಒಂದು ಶುಭ, ಒಂದು ಒಳ್ಳೆಯ ಪುಣ್ಯ ಸ್ಥಳವಾಗಿದೆ. ಈ ವೇದಿಕೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಬಾಲ್ಯದ ನೆನಪು ಬರುತ್ತೆ. ನಾನು ಹುಟ್ಟಿದ್ದು ಅಲ್ಲಿಪಾದೆ ಎಂಬ ಒಂದು ಹಳ್ಳಿಯಲ್ಲಿ, ಕಲಿತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂಥ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಸಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು. ಅಂತಹ ವಾತಾವರಣವು ಪುನಃ ಒಂದು ಬೆಳೆಯಬೇಕು. ನಮ್ಮ ಒಂದು ಮನೆಯ ಪಕ್ಕದಲ್ಲಿ ಹಲವಾರು ಹಿಂದೂಗಳ ಮನೆ ಇದೆ. ಅವರ ಅಷ್ಟಮಿ ಬರುವಾಗ ಆ ಮನೆಯಲ್ಲಿ ಹೋಗಿ ಊಟ ಮಾಡಿದಂತಹ ನೆನಪು, ನಮ್ಮ ಮೋತಿ ಫೆಸ್ಟ್ ಬರುವಾಗ ಅವರು ನಮ್ಮ ಮನೆಯಲ್ಲಿ ಬಂದಂತಹ ನೆನಪು. ಈಗ ಮೊನ್ನೆ ತಾನೇ ಮನೆಗೆ ಹೋಗುವಾಗ ನಮ್ಮ ಮೋತಿ ಫೆಸ್ಟ್ಗೆ ನಾನು ಮನೆಗೆ ಹೋದಾಗ ಹಿಂದೂ ಬಾಂಧವರು ನಮ್ಮ ಮನೆಯಲ್ಲಿದ್ದರು, ಊಟ ಮಾಡ್ತಾ ಇದ್ರು ಅಂತ ಹೇಳುವಾಗ ಈಗಲೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಸೌಹಾರ್ದತೆ ಇದೆ, ನಾವೆಲ್ಲರೂ ಸೌಹಾರ್ದತೆಯಲ್ಲಿ ಬಾಳಬೇಕು ಅಂತ ಸಂದೇಶ ನಾವೆಲ್ಲರೂ ಕಾಣಬೇಕು. ಇಂತಹ ಮನಸ್ಥಿತಿ ನಮ್ಮ ದೇಶದಲ್ಲಿ ಬೆಳೆಯಬೇಕು ನಮ್ಮ ಒಂದು ಆಸೆ. ಈ ಒಂದು ಸಂದರ್ಭದಲ್ಲಿ ಏನು ಸಂದೇಶ ಕೊಡುವಾಗ ರತನ್ ಟಾಟಾರ್ ಅವರ ಜೀವನದಲ್ಲಿ ನಡೆದಂತಹ ಒಂದು ವಿದ್ಯಮಾನ ನಿಮ್ಮಲ್ಲಿ ಇಡುತ್ತೇನೆ. ಅವರಲ್ಲಿ ಒಬ್ಬ ಪತ್ರಕರ್ತರು ಒಂದು ಸವಾಲನ್ನು ಎಸೆಯುತ್ತಾರೆ. ರತನ್ ಟಾಟಾರ್ ಅವರೇ, ನಿಮ್ಮ ಜೀವನದಲ್ಲಿ ನಿಮ್ಮನಿಗೆ ಅತಿಯಾದ ಸಂತೋಷವನ್ನು ಉಂಟು ಮಾಡಿದಂಥ ಸಂದರ್ಭಗಳು ಯಾವುವು? ವಾಟ್ ಆರ್ ದ ಮೂಮೆಂಟ್ಸ್ ವಿಚ್ ಮೇಡ್ ಯು ವೆರಿ ವೆರಿ ಹ್ಯಾಪಿ ಇನ್ ಯೋರ್ ಲೈಫ್? ಅದಕ್ಕೆ ಹೇಳ್ತಾರೆ, ಅಲ್ಲಿ 3 ವಿದ್ಯಮಾನಗಳಿವೆ. ಪ್ರಥಮವಾಗಿ, ನನಗೆ ಟಾಟಾ ಸಮೂಹ ಸಂಸ್ಥೆಗಳ ಅಧಿಕಾರವನ್ನು ವಹಿಸಿಕೊಟ್ಟಾಗ, ಅದರ ಮುಖಾಂತರ ಹಲವಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಾಗ, ಅದರ ಜೊತೆಗೆ ಬೇರೆ ಬೇರೆ ಕಂಪನಿಯನ್ನು ಸ್ಥಾಪಿಸುವಾಗ ನನಗೆ ಸಂತೋಷವಾಯಿತು. ಯಾಕೆ, ನನ್ನ ಮುಖೇನ ಹಲವಾರು ಲಕ್ಷಾಂತರ ಮಂದಿಗಳಿಗೆ ಉದ್ಯೋಗ ಸಿಗುವಂತಾಯಿತು, ಅವರ ಜೀವನಕ್ಕೆ ದಾರಿದೀಪ ಆಯಿತು ಅಂತ. ಎರಡನೇದಾಗಿ ಹೇಳ್ತಾರೆ, ನನಗೆ ಭಾರತ ಸರ್ಕಾರವು ನಾನು ಮಾಡಿದಂತಹ ಒಳ್ಳೆಯ ಕಾರ್ಯವನ್ನು ಪರಿಗಣಿಸಿ ನನಗೆ ಭಾರತ ರತ್ನ ಪ್ರಶಸ್ತಿ ನೀಡಿದಾಗ ಅವರು ಹೇಳ್ತಾರೆ, ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತೊಂದಿದೆ. ಯಾಕಂದರೆ ನನ್ನೊಬ್ಬ ಸ್ನೇಹಿತ ಬಂಧನಲ್ಲಿ ಹೇಳಿದ್ದ, ಸರ್ ಅವರು ಹೇಳಿದರು, ರತನ್ ಟಾಟಾರ್ ಅವರೇ, ನಮ್ಮ ಒಂದು ಆಶ್ರಮವಿದೆ, ಆ ಆಶ್ರಮದಲ್ಲಿ ವಿಕಲಚೇತನ ಮಕ್ಕಳಿದ್ದಾರೆ, ಆ 200 ಮಂದಿ ವಿಕಲಚೇತನ ಮಕ್ಕಳಿಗೆ ನೀವೊಂದು ವೀಲ್ ಚೇರನ್ನು ದಾನ ಮಾಡಬೇಕಂತ. ತಕ್ಷಣ ರತನ್ ಟಾಟಾರ್ ಅವರ ಚೆಕ್ ಬುಕ್ಕನ್ನು ತೆಗೆದು ಅವರಿಗೆ ಎಷ್ಟು ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿ ಬ್ಲ್ಯಾಂಕ್ ಚೆಕ್ ಕೊಟ್ಟು, ನಿಮಗೆ ಎಷ್ಟು ಅಮೌಂಟ್ ಬೇಕಂತ ಬರೀರಿ ಅಂತ ಹೇಳಿದರು. ಆದರೆ ಅವರ ಫ್ರೆಂಡ್ ಹೇಳ್ತಾರೆ, ನೀವೇ ಸ್ವತಃ ಬಂದು ಆ ವೀಲ್ ಚೇರನ್ನು ಕೊಡಬೇಕಂತ. ಆ ಸಂದರ್ಭದಲ್ಲಿ
ಆ ಒಂದು ದಿವಸ ಅವರು ಹೋಗ್ತಾರೆ. ವೀಲ್ಚೇರನ್ನು ಕೊಡುವಂತಹ ಆ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಕಾಣುವ ಮಂದಹಾಸವನ್ನು, ಸಂತೋಷವನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಆಗ ಒಬ್ಬ ಹುಡುಗ ರತನ್ ಟಾಟಾ ಅವರು ಹೇಳ್ತಾರೆ, ಸರ್ ಶೋ ಮಿ ಯೋರ್ ಫೇಸ್, ಸರ್ ನಿಮ್ಮ ಮುಖವನ್ನು ನೀವು ತೋರಿಸಿ. ಅದಕ್ಕೆ ರತನ್ ಟಾಟಾ ಹೇಳ್ತಾರೆ, ವೈ ಮೈ ಸನ್ ಅಂತ ಕೇಳ್ತಾರೆ, ಸರ್ ಐ ಶುಡ್ ರಿಮೆಂಬರ್ ಯೋರ್ ಫೇಸ್ ಇನ್ ಹೆವೆನ್. ನಾನು ಸ್ವರ್ಗಕ್ಕೆ ಹೋಗುವಾಗ ನಿಮ್ಮ ಮುಖವನ್ನು ನನಗೆ ಪರಿಚಯವಾಗಬೇಕು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಇಂದು ನಾವು ಈ ಸಂಭ್ರಮವನ್ನು ಆಶಿಸುವಾಗ, ಬೆಳೆಸುವಾಗ, ಪ್ರಿಯ ಜನರೇ, ನಾವು 3 ವಿಷಯಗಳು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡುತ್ತೇನೆ. ನಾವು ಪರರ ಜೀವನದಲ್ಲಿ ಬೆಳಕಾಗುವ ವ್ಯಕ್ತಿಗಳಾಗಬೇಕು. ದೀಪಾವಳಿ ಸಂದರ್ಭದಲ್ಲಿ ನಡೆಯುವ ಈ ಕಾರ್ಯಕ್ರಮವು ಈಗ ನಡೆಯುವಾಗ ನಾವೆಲ್ಲರೂ ಪರರ ಜೀವನದಲ್ಲಿ ಬೆಳಕಾಗುವ ಸಂದೇಶವನ್ನು ಕೊಡುತ್ತದೆ. ಯೇಸು ಕ್ರಿಸ್ತರು ಹೇಳಿದರು, ನೀವು ಲೋಕದ ಬೆಳಕು, ನೀವು ಲೋಕದ ಬೆಳಕು. ಅಂದರೆ ನಾವೆಲ್ಲರೂ ಲೋಕದ ಬೆಳಕು. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನಾವೆಲ್ಲರೂ ಈ ಲೋಕದಲ್ಲಿ ನಮ್ಮ ಬೆಳಕನ್ನು ಹೆರರಿಗೆ ಹಂಚುವಂತಹ ಪ್ರಯತ್ನವನ್ನು ಕೊಡಬೇಕು. ನಮ್ಮ ದೇಶದಲ್ಲಿ ಹಲವಾರು ಪೂಜನೀಯರು ಇಂತಹ ಮಹತ್ ಕಾರ್ಯ ನಡೆದಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡುವುದಾದರೆ ಮದರ್ ತೆರೇಸರವರು ದೂರದ ದೇಶದಿಂದ ಬಂದು ನಿರ್ಗತಿಕರಲ್ಲಿ ಬೆಳಕನ್ನು ನೀಡುವಂತಹ ಕಾರ್ಯವನ್ನು ಮಾಡಿದಂತಹ ಒಂದು ಮಹಾನ್ ವ್ಯಕ್ತಿ. 2ನೇ ಸಂದೇಶ, ಪ್ರಿಯ ಜನರೇ, ನಾವು ಪರರಲ್ಲಿ ದೇವರ ಮುಖವನ್ನು ಕಾಣಬೇಕು. ಪುಟ್ಟ ಬಾಲಕ ರತನ್ ಟಾಟಾ ಅವರು ಹೇಳಿದರು, ಸರ್ ಶೋ ಮಿ ಯೋರ್ ಫೇಸ್. ಇವತ್ತು ನಮ್ಮಲ್ಲಿ ಇಂತಹ ಮನೋಭಾವವನ್ನು, ಅಂತಹ ಸವಾಲನ್ನು ಕೇಳ್ತಾರ, ನಿಮ್ಮ ಮುಖವನ್ನು ತೋರಿಸಿ. ಯಾಕೆ? ನಿಮ್ಮ ಮುಖದಲ್ಲಿ ನಾವು ದೇವರ ಪ್ರತಿರೂಪವನ್ನು ಕಾಣುತ್ತೇವೆ ಅಂತ ಯಾರು ನಮ್ಮನ್ನು ಹೇಳಿದ್ದಾರ? ಒಂದು ಹಿಂದೂ ಮಹಾ ಪ್ರಾಚಾರ್ಯಕರಾದ ಶಂಕರಾಚಾರ್ಯ ಅವರು ಹೇಳಿದಂತಹ ಮಾತು, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ, ನಾನು ದೇವರು. ಅಂದರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾರೆ. ಅದೇ ನಾವು ಬೈಬಲಲ್ಲಿ ಕೂಡ ಕಾಣ್ತೇವೆ, ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಕೈಂಡ್ ಇನ್ ಹಿಸ್ ಓನ್ ಇಮೇಜ್. ದೇವರು ಪ್ರತಿಯೊಬ್ಬರನ್ನು ರಚಿಸುವಾಗ ಅವರದೇ ಪ್ರತಿರೂಪದಲ್ಲಿ ಅವರನ್ನು ರಚಿಸಿದ್ದಾರೆ. ಅಂದರೆ ನಮ್ಮಲ್ಲಿ ಕಾಣುವ ಪ್ರತಿರೂಪಗಳು ಆ ದೇವರ ಪ್ರತಿರೂಪಗಳು. ಅದರಿಂದ ನಾವೆಲ್ಲರೂ ದೇವರಾಗುವಂತಹ ಆ ಒಂದು ಸೌಭಾಗ್ಯವನ್ನು ನಾವು ಕಾಣಬೇಕು. ಕೊನೆಯದಾಗಿ, ಪ್ರಿಯ ಜನರೇ, ನಮ್ಮ ಕೆಲಸದಲ್ಲಿ ದೇವರ ಪ್ರೀತಿಯನ್ನು ಸಾರುವ, ನಾವು ಮಾಡುವಂತಹ ಏನೇ ಕೆಲಸವಾಗಲಿ, ಸಣ್ಣ ಪುಟ್ಟ ಈ ಬಸ್ಸು ಮಾಲಕರು, ಕೆಲಸಗಾರರು ತಮ್ಮ ಜೀವನದಲ್ಲಿ ಇಂತಹ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ಧರ್ಮ ಜನರಲ್ಲಿ ಅವರು ಬೆರೆಯುತ್ತಾರೆ. ಅಲ್ಲಿ ಮಾಡುವಂತಹ ಒಳ್ಳೆಯ ಕೆಲಸ, ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಖಂಡಿತವಾಗಿ ಮುಂದೆ ಸಾಗಬೇಕು. ಬೈಬಲ್ನಲ್ಲಿ ಮಾತಿದೆ, ಲೆಟ್ ಅಸ್ ನಾಟ್ ಲವ್ ವಿತ್ ಸ್ಪೀಚ್ ಆರ್ ವರ್ಡ್ಸ್ ಬಟ್ ವಿತ್ ಆಕ್ಷನ್ಸ್ ಆ್ಯಂಡ್ ಟ್ರೂತ್. ನಮ್ಮ ಪ್ರೀತಿ ನಮ್ಮ ಮಾತಿನಿಂದ, ನಮ್ಮ ನಾಲಿಗೆಯಿಂದಲ್ಲ, ಬದಲಾಗಿ ನಮ್ಮ ಕ್ರಿಯೆಯಲ್ಲಿ, ಸತ್ಯದಲ್ಲಿ ನಡೆಯಬೇಕು. ಅದ ಕಾರಣ ನಾವು ಮಾಡುವಂತಹ ಕಾರ್ಯಗಳು ಪರರಿಗೆ ಒಂದು ಒಳ್ಳೆಯದಾಗಲಿ, ನಾವು ಮಾಡುವಂತಹ ಕೆಲಸಗಳು ಪರರಿಗೆ ಒಳ್ಳೆಯದಾಗಲಿ. ಇದರ ಮುಖಾಂತರ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಈ ನಾಡಿನಲ್ಲಿ ಸೌಹಾರ್ದತೆ ಬೆಳೆಯಲಿ, ನಾವೆಲ್ಲರೂ ಅಭಿವೃದ್ಧಿ ಕಾಣುವ, ಪರರಲ್ಲಿ ಅಭಿವೃದ್ಧಿ ಕಾಣುವ, ಪರರಲ್ಲಿ ದೇವರ ಪ್ರತಿಮೆಯನ್ನು ಕಾಣುವ ಎನ್ನುವ ಸಂದೇಶನಿತ್ತು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬದುಕುವ ಅನ್ನತಕ್ಕಂತಹ ಸಂದೇಶದ ಮೂಲಕ ಆಶೀರ್ವಚನವನ್ನು ಮಾಡಿದಂತಹ ವಂದನೀಯ ಸ್ವಾಮಿ ರೂಪೇಶ್ ರವೀಂದ್ರ ಅವರು ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ, ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಕ್ಕಂತಹ ಸಿಹಿ ಮತ್ತು ಸುಮುಕ್ಕು ಮುಂದಿನ ಕಾರ್ಯಕ್ರಮ ತಯಾರಿಗಾಗಿ ವೇದಿಕೆಯಲ್ಲಿ ನಿರ್ಗಮಿಸಬೇಕಾಗಿದೆ. ಆದ್ದರಿಂದ